ರೂಟೀನ್ ಬಂದು ಬೆಳಗ್ಗೆ ಆಫೀಸ್ಗೆ ಹೋದ್ರೆ ನೈಟ್ ಬರೋದು 12 or 12:30 ಆಗುತ್ತೆ. ನೀರಿನ ಹೇಗೆ ಸ್ಟೋರ್ ನನ್ನ ರೂಟೀನ್ ಬಂದು ಬೆಳಗ್ಗೆ ಆಫೀಸ್ಗೆ ಹೋದ್ರೆ ಅಂಡ್ ಅರೌಂಡ್ 11 o'clock ನಾನು ಆಫೀಸ್ಗೆ ಹೋದ್ರೆ ನಾನು ನೈಟ್ ಬರೋದು 12 or 12:30 ಆಗುತ್ತೆ. ಅದಕ್ಕೋಸ್ಕರ ನಿನ್ನೆ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ನಾನು ತರಕಾರಿ ಎಲ್ಲ ತಂದಿಡು ಅಂತ. ಸೊ ಅದನ್ನ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ. ಅಂಡ್ ಅದ್ರ ಮಧ್ಯ ನನಗೆ ಒಂದು ಏನ್ ನೆನಪಾಗಿದ್ದು ಅಂದ್ರೆ ನಾನು ಕೊತ್ತಂಬರಿನ ಹೇಗೆ ಸ್ಟೋರ್ ಮಾಡ್ತೀನಿ ಅಂತ. ಹೌದು, ಕೊತ್ತಂಬರಿನ ನಾನು ಆಲ್ಮೋಸ್ಟ್ 1 ಕಟ್ ಅಷ್ಟು ತರಿಸ್ತೀವಿ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಏನಾಗ್ತಿತ್ತು ಅಂದ್ರೆ ತುಂಬಾನೇ ವೇಸ್ಟ್ ಆಗ್ತಿತ್ತು. ಯಾಕಂದ್ರೆ ನಾವು 3 to 4 days ಯೂಸ್ ಮಾಡಿಲ್ಲ ಅಂದಾಗ ಅದು ಬೇಗನೆ ವೇಸ್ಟ್ ಆಗ್ತಿತ್ತು. ಅದಕ್ಕೆ ನಾನು ಏನ್ ಫಾಲೋ ಮಾಡ್ತಿದ್ದೀನಿ ಅದನ್ನ ಒಂದ್ ಚಿಕ್ಕದಾಗಿ ಟಿಪ್ ತರ ಹೇಳ್ತೀನಿ ಬನ್ನಿ. ಸೊ ನಾನು ಕೊತ್ತಂಬರಿನ ತಂದಿದ ತಕ್ಷಣ ಈ ತರ ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಬಿಡ್ತೀನಿ. ಈ ತರ ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಾಗ ಅದು ಕೆಳಗಡೆ ಏನ್ ವೇಸ್ಟ್ ಇರುತ್ತಲ್ಲ ಅದೆಲ್ಲ ಆಲ್ಮೋಸ್ಟ್ ರಿಮೂವ್ ಆಗಿರುತ್ತೆ. ಅಂಡ್ ಬ್ಲ್ಯಾಕ್ ಆಗಿರೋದು, ಎಲ್ಲೋ ತರ ಆಗಿರೋದು ಅದನ್ನ ಎಲ್ಲಾನು ಈ ತರ ರಿಮೂವ್ ಮಾಡ್ಬಿಡ್ತೀನಿ ನಾನು. ಇಲ್ಲಿ ನೋಡಿ, ಈಗ ಆಲ್ರೆಡಿ ಈ ತರ ಯೆಲ್ಲೋ ಕಲರ್ ಆಗಿದೆಯಲ್ಲ, ಇದನ್ನೆಲ್ಲಾನು ರಿಮೂವ್ ಮಾಡಿ ನಾನು ಎತ್ತಿಟ್ಕೊಂತೀನಿ. ಸೊ ಇದ್ರ ಮಧ್ಯೆ ಎತ್ತಿಟ್ಕೊಳ್ಳುವಾಗ ನಾನು ಒಂದು ಬಾಕ್ಸ್ ಅಲ್ಲೇ ಸ್ಟೋರ್ ಮಾಡ್ಕೊಳ್ಳೋದು. ಒಬ್ಬೊಬ್ರು ಕವರ್ ಅಲ್ಲಿ ಕೂಡ ಸ್ಟೋರ್ ಮಾಡ್ತಾರೆ. ಅಂಡ್ ಕವರ್ ಅಲ್ಲಿ ಸ್ಟೋರ್ ಮಾಡುವಾಗ ಸ್ವಲ್ಪ ನೀರ್ ಬಿಟ್ಕೊಳ್ಳೋದು, ಇಲ್ಲ ಬೇಗ ಬಾಡೋದು, ಈ ತರ ಎಲ್ಲ ಆಗ್ತಿರುತ್ತೆ. ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಬ್ರೌನ್ ಪೇಪರ್, ಇದು ನೀವು ಕೆಲವೊಂದ್ಸಲಿ ಏನಾದ್ರು ಆರ್ಡರ್ ಮಾಡಿದ್ರೆ ಅಥವಾ ನಿಮ್ಗೆ ಅಂಗಡಿಗಳಲ್ಲಿ ವ್ರಾಪಿಂಗ್ ಪೇಪರ್ ಇಲ್ಲ ಅಂದ್ರೆ ಆ ಪೇಪರ್ಸ್ ಆಗು ಕೊಡ್ತಾರೆ, ಇಲ್ಲ ಕವರ್ಸ್ ಇಲ್ಲ ಅಂದ್ರೆ ಇವಾಗ ಅದೇ ಪೇಪರ್ಸ್ ನ ಕೊಡ್ತಾ ಇದಾರೆ. ಆಲ್ಸೋ ಇನ್ ಸಮ್ ಏರಿಯಾಸ್ ನಾನ್ ನೋಡಿರೋ ತರ ಕವರ್ಸ್ ಯೂಸ್ ಮಾಡ್ತಿಲ್ಲ, ಇದೇ ಪೇಪರ್ನೇ ಕೊಡ್ತಿದ್ದಾರೆ. ನೀವ್ ಏನೇ ದೊಡ್ಡ ಐಟಮ್ಸ್ ಆಗ್ಲಿ ಚಿಕ್ಕ ಐಟಮ್ಸ್ ಆಗ್ಲಿ ಪರ್ಚೇಸ್ ಮಾಡಿದಾಗ ನಿಮ್ಗೆ ಇದೇ ಕವರ್ ಕೊಡ್ತಾರೆ. ಸೊ ಅದನ್ನ ಇನ್ಯಾಕೆ ವೇಸ್ಟ್ ಮಾಡೋದಲ್ವಾ, ಅದನ್ನ ನೀಟಾಗಿ ನಾನು ಕಟ್ ಮಾಡಿ ಈ ಬಾಕ್ಸ್ ಒಳಗೆ ಇಡ್ತಾ ಇದ್ದೀನಿ. ಸೊ ಈ ತರ ಫುಲ್ಲು ಇಡ್ತಾ ಇದ್ದೀನಿ. ಇದು ಆಲ್ರೆಡಿ ನಾನು ಆರ್ಡರ್ ಮಾಡಿದ್ದೆ ಪೇಪರು. ಸೊ ಅದನ್ನೇ ಹಾಸ್ತಿದ್ದೀನಿ ಇಲ್ಲಿ. ಇದ್ರ ಜೊತೆಲಿ ನಾನು ಏನ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಆ ಕೊತ್ತಂಬರಿಲಿ ಇರೋ ವೇಸ್ಟ್ ಎಲ್ಲ ಈ ತರ ರಿಮೂವ್ ಮಾಡ್ಕೊತಿದ್ದೀನಿ. ಈ ತರ ಎಲ್ಲಾನು ರಿಮೂವ್ ಮಾಡಿ ನೋಡಿ, ಈಗ ಫ್ರೆಶ್ ಆಗಿದೆ ಇದು. ಸೊ ಇದನ್ನೇ ನಾನು ಏನ್ ಮಾಡ್ತೀನಿ, ಈಗ ನೀಟಾಗಿ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಈ ಬಾಕ್ಸ್ ಅಲ್ಲಿ ಹೀಗೆ ಇಡೋದ್ರಿಂದ ಆ ನೀರ್ ಏನ್ ಬಿಟ್ಕೊಳತ್ತಲ್ಲ ಕೊತ್ತಂಬರಿ, ಅದು ಮೇ ಬಿ ಪೇಪರ್ ಎಳ್ಕೊಳುತ್ತೆ. ಅಂಡ್ ಇದು ತುಂಬಾ ದಿವಸನೂ ಇರುತ್ತೆ. ಆಲ್ಮೋಸ್ಟ್ ನಾನು ಇದನ್ನ ಫಾಲೋ ಮಾಡಿ 3 to 4 months ಆಗ್ತಾ ಇದೆ. ಸೊ 10 to 15 days ವರೆಗೂ ಈ ಕೊತ್ತಂಬರಿ ಇದ್ರಲ್ಲೇ ಇರುತ್ತೆ. ನನಗೆ ತುಂಬಾನೇ ಯೂಸ್ ಆಗುತ್ತೆ. ಯಾಕಂದ್ರೆ ನಾವು ಅವಾಗ ಕೊತ್ತಂಬರಿ ತರ್ತಾ ಇದ್ವಿ 3 to 4 daysಗೆ ಅಂಡ್ ವೇಸ್ಟ್ ಆಗ್ಬಿಡ್ತಿತ್ತು ಎಲ್ಲಾನು. ಆಲ್ಮೋಸ್ಟ್ 20 or 30 rupees ಇಲ್ಲಿ ಒಂದೊಂದು ಕಟ್ಟು. ಅದನ್ನ ನಾವು ತಂದು ವೇಸ್ಟ್ ಮಾಡೋದಕ್ಕಿಂತ ಈ ಮೆಥಡ್ ನ ಫಾಲೋ ಮಾಡೋಣ ಅಂತ ಹೇಳಿ ಫಾಲೋ ಮಾಡ್ತೀನಿ. ಅಂಡ್ ಇಟ್ ಇಸ್ ವೆರಿ ಯೂಸ್ಫುಲ್. ಈ ಟಿಪ್ ನ ನೀವು ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ. ಸೊ ತರಕಾರಿಗಳನ್ನೆಲ್ಲ ಒಂದೊಂದೇ ಫ್ರಿಜ್ ಅಲ್ಲಿ ಇಟ್ಟಾಯ್ತು. ಇವಾಗ ನಾವು ಮಾರ್ನಿಂಗ್ ಡ್ರಿಂಕ್ ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದು ಗಂಜಿ ಪೌಡರ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋದು. ಅಂಡ್ ನಾನು ಒನ್ ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಇದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ 2 ಸ್ಪೂನ್ ಅಷ್ಟು ಈ ಗಂಜಿ ಪೌಡರ್ ನ ಹಾಕೋತಾ ಇದ್ದೀನಿ. ಇದನ್ನ ಹಾಕೊಂಡು ಫಸ್ಟ್ ಇಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ. ಅಂಡ್ ನಿಮಗ್ ಬೇಕಿದ್ರೆ ಇದಕ್ಕೆ ನೀವು ಸಕ್ಕರೆ ಕೂಡ ಹಾಕೋಬಹುದು, ಇಲ್ದಿದ್ರೆ ಉಪ್ಪನ್ನ ಕೂಡ ಯೂಸ್ ಮಾಡ್ಬೋದು. ನಾನು ಶುಗರ್ ನ ಪ್ರಿಫರ್ ಮಾಡದೆ ಇರೋದ್ರಿಂದ ನಾನು ಸಾಲ್ಟ್ ನ ಹಾಕೊಂತಾ ಇದ್ದೀನಿ. ಇದು ಚೆನ್ನಾಗಿ ಲಂಪ್ಸ್ ಇಲ್ದಂಗೆ ಫುಲ್ಲು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಇದು ಬಂದು ಬ್ಲ್ಯಾಕ್ ರೈಸ್ ಏನಿರತ್ತಲ್ಲ ಅದ್ರದ್ದು ಪೌಡರ್ ಇದು. ಬ್ಲ್ಯಾಕ್ ರೈಸ್ ಅಂಡ್ ಸಮ್ ಡ್ರೈ ಫ್ರೂಟ್ಸ್ ಇದೆಲ್ಲಾನು ಮಿಕ್ಸ್ ಮಾಡಿರುವಂತಹ ಪೌಡರ್. ಸೊ ಇವಾಗ ಆಲ್ರೆಡಿ ಗ್ಯಾಸ್ಗೆ ತುಂಬಾನೇ ಡಿಮ್ಯಾಂಡ್ ಆಗಿರೋದ್ರಿಂದ ನಾನು ಎಲೆಕ್ಟ್ರಿಕ್ ಸ್ಟವ್ ಅಲ್ಲಿ ಇಡ್ತಿದ್ದೀನಿ. ನಾವು ಬಿಡ್ದಂಗೆ ತಿರುಗಿಸ್ತಾ ಇರ್ಬೇಕಾಗತ್ತೆ. ಯಾಕಂದ್ರೆ ಇಲ್ದಿದೆ ತಿರುಗಿಸದೆ ನಾವೇನಾದ್ರೂ ಬಿಟ್ರೆ ಇದು ಗಂಟ್ ಫಾರ್ಮ್ ಆಗ್ಬಿಡತ್ತೆ, ಆಮೇಲೆ ಕುಡಿಯೋದಕ್ಕೆ ಅಷ್ಟು ಚೆನ್ನಾಗ್ ಅನ್ಸಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಈ ತರ ಚೆನ್ನಾಗಿ ತಿರುಗಿಸ್ತಾ ಇರ್ತೀನಿ. ಚೆನ್ನಾಗಿ ತಿರುಗಿಸಿದಷ್ಟು ನೀಟಾಗಿ ಸಾಫ್ಟ್ ಆಗಿ ಬರುತ್ತೆ. ನಾನಿಲ್ಲಿ ವೇಟ್ ಲಾಸ್ ಮಾಡ್ಬೇಕಂತ ತುಂಬಾನೇ ಟ್ರೈ ಮಾಡ್ತಿದ್ದೀನಿ. ಬಟ್ ನಾವು ಆಲ್ರೆಡಿ ಕುತ್ಕೊಂಡು 12 hours 10 hours ಕೆಲಸ ಮಾಡೋದ್ರಿಂದ ಸ್ವಲ್ಪ ವೇಟ್ ರಿಡ್ಯೂಸ್ ಮಾಡೋದು ತುಂಬಾನೇ ಡಿಫಿಕಲ್ಟ್ ಇದೆ. ಸೊ ಅದಕ್ಕಾಗಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಅವಾಯ್ಡ್ ಮಾಡಿ ಈ ತರ ಗಂಜಿನ ಕುಡಿತಾ ಇದ್ದೀನಿ. ಸೊ ದಟ್ ನಮ್ ಬಾಡಿಗೆ ಸ್ಟ್ರೆಂತ್ ಕೂಡ ಸಿಗುತ್ತೆ ಅಂಡ್ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅನ್ನೋ ಟೆನ್ಷನ್ ಇರೋದಿಲ್ಲ. ವಿತ್ ದಟ್ ನಮ್ಮ ವೇಟ್ ಕೂಡ ಲಾಸ್ ಆಗುತ್ತೆ. ನೋಡಿ, ನಾವು ತಿರುಗಿಸ್ತಾ
ನೀವು ಮಕ್ಕಳಿಗೆ ಸರಿ ಮಾಡ್ತಿರಲ್ಲ ಅಷ್ಟು ತಿಕ್ಕಾಗಿ ಬರುತ್ತೆ. ನಾವು ಕಲ್ಸೋವಾಗ ಇಷ್ಟು ತಿಕ್ಕಾಗಿ ಇರ್ಲಿಲ್ಲ. ತಿಕ್ಕಾಗಿದ್ದಷ್ಟು ನಮ್ಗೇನೆ ಕುಡ್ದಾಗ ನಮ್ಗೆ ಸ್ವಲ್ಪ ಹೋಟೆಲ್ ಇದೆ ಅನ್ಸುತ್ತೆ, ಇಲ್ಲ ಅಂದ್ರೆ ಬೇಗ ಹೊಟ್ಟೆ ಹಶು ಅನ್ಸುತ್ತೆ. ಸೊ ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ಕನ್ಸಿಸ್ಟೆನ್ಸಿಲಾಗಿದೆ. ಇದಕ್ಕೆ ನಾನ್ ಸ್ವಲ್ಪ ಮಜ್ಜಿಗೆನ ಮಿಕ್ಸ್ ಮಾಡ್ಕೊತೀನಿ. ಬನ್ನಿ ಮಜ್ಜಿಗೆ ರೆಡಿ ಮಾಡ್ತೀನಿ. ಸೊ ಈಸಿಯಾಗಿ ಮಜ್ಜಿಗೆ ಆಗ್ಬಿಡುತ್ತೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದಕ್ಕೂ ಕೂಡ ಸ್ವಲ್ಪ ಸಾಲ್ಟ್ ಹಾಕೊಂತೀನಿ ನಾನು. ಚೆನ್ನಾಗಿ ಮಜ್ಜಿಗೆ ಶೇಕ್ ಮಾಡಿರೋದನ್ನ ಇದಕ್ಕೆ ಒಯ್ತಿದ್ದೀನಿ. ಗಂಜಿ ಕುಡಿದ ಸ್ವಲ್ಪ ಹೊತ್ತಿಗೆ ನಾನು ಡ್ರೈ ಫ್ರೂಟ್ಸ್ ಎಲ್ಲಾನು ಮಿಕ್ಸ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ಇದಿಷ್ಟರಲ್ಲಿ ನಾನು 5 ತರ ಡ್ರೈ ಫ್ರೂಟ್ಸ್ ನ ಹಾಕಿಟ್ಟಿದ್ದೀನಿ. ಒಂದು ಪಿಸ್ತಾ, ಮತ್ತೆ ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಮತ್ತೆ ಒಣ ಖರ್ಜೂರ. ಇದಿಷ್ಟು 5 ತರ ಡ್ರೈ ಫ್ರೂಟ್ಸ್ ನ ನಾನು ಸ್ವಲ್ಪನೇ ತಿಂತೀನಿ, ತುಂಬಾನು ತಿನ್ನೋದಕ್ಕೆ ಹೋಗೋದಿಲ್ಲ. ಎಲ್ಲಾನು 3 to 5 ಕ್ವಾಂಟಿಟೀಸ್ ಅಲ್ಲಿ ಮಾತ್ರ ಎಲ್ಲಾನು ತಿಂತೀನಿ. ಯಾಕಂದ್ರೆ ಇದು ತುಂಬಾನೇ ಸ್ಟ್ರೆಂತ್ ಕೊಡುತ್ತೆ ಅಂಡ್ ನಾವು ಡೈಲಿ ಕೆಲಸ ಮಾಡೋದ್ರಿಂದ ತುಂಬಾನೇ ಟಯರ್ಡ್ ಅನ್ಸಲ್ಲ ಡ್ರೈ ಫ್ರೂಟ್ಸ್ ತಿನ್ನೋದು. ಮಾರ್ನಿಂಗ್ ಡ್ರಿಂಕ್ ಆದಮೇಲೆ ನಾನು ಮನೆಯೆಲ್ಲ ನೀಟ್ ಮಾಡಿ ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ ತೊಗೊಂಡು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ರೆಡಿ ಮಾಡ್ತಿದ್ದೆ. ಅಡುಗೆಗೆ ಏನಾದರೂ ಪ್ರೋಟೀನ್ ಇರಲಿ ಅಂತ ಹೇಳಿ ಪನ್ನೀರ್ ಫ್ರೈ ಮಾಡಿಕೊಂಡು ಅದ್ರ ಜೊತೆಲಿ ನಾನು ಮೊಸರು ಒಗ್ಗರಣೆ ಮಾಡಿಕೊಂಡೆ. ಯಾಕಂದರೆ ನಾನು ಒಬ್ಬಳೇ ಇರೋದೆ, ಒಬ್ರಿಗೋಸ್ಕರ ಬೇರೆ ಎಲ್ಲ ಅಡುಗೆ ಮಾಡಬೇಕಂದ್ರೆ ತುಂಬಾ ಟಯರ್ಡ್ ಅನಿಸುತ್ತೆ. ಅದಕ್ಕೋಸ್ಕರ ಬೇರೆ ಏನು ಮಾಡೋದು ಬೇಡ, ಈವ್ನಿಂಗಿಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಬೇರೆ ಏನು ಪ್ರಿಪೇರ್ ಮಾಡಲಿಲ್ಲ. ಇದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಬಂದು ಫ್ರೆಶ್ ಅಪ್ ಆಗಿ ಫುಲ್ಲು ನನ್ನ ತಲೆ ಎಲ್ಲ ಆರಿಸ್ಕೊಂಡು ಮತ್ತೆ ನಾನು ರೆಡಿ ಆದೆ. ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಬೇರೆ ಎಲ್ಲ ಕೆಲಸಗಳು ಮಾಡಿಕೊಂಡು ಅದ್ರ ಮಧ್ಯೆ ಸಂಜೆ ಮತ್ತೆ ಪೂಜೆಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ನಾನೆಲ್ಲ ಪೂಜೆಗೆ ರೆಡಿ ಮಾಡ್ಕೋತಿದ್ದೆ. ಹಾಗೆ ಕಳಶದಲ್ಲಿ ಎಲೆ ಆಲ್ರೆಡಿ ಒಣಗಿತ್ತು ಅಂತ ಹೇಳಿ ನಾನು ಎಲೆಗಳನ್ನ ಕೂಡ ಚೇಂಜ್ ಮಾಡಿ ಫುಲ್ಲು ಪೂಜೆ ರೂಮ್ನ ಒರೆಸಿ ನೀಟ್ ಮಾಡಿ ಅದಾದಮೇಲೆ ಎಲ್ಲನೂ ರೆಡಿ ಮಾಡ್ತಾ ಇದ್ದೆ.
ಮನೇಲಿ ಪೂಜೆ ಎಲ್ಲ ಆದಮೇಲೆ ನಾನು ರಾಘವೇಂದ್ರ ಸ್ವಾಮಿ ಹಾಗೂ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದಂತೂ ಮಿಸ್ ಮಾಡಲ್ಲ ಥರ್ಸ್ಡೇಸು. ಅಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಕೂಡ ಏನೋ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತಿದ್ರು. ನಾನು ಕೂಡ ಸಾಯಿಬಾಬಾ ರಥಕ್ಕೆ ಕೈ ಮುಗಿದು ಬಂದೆ. ತುಂಬ ಜನ ಸೇರಿದ್ರು. ಆ್ಯಂಡ್ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ಇದೇ ಥರ ಕಂಟೆಂಟ್ಗಳಿಗಾಗಿ ನನ್ನ ಪೇಜ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.